ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕಾರ್ನ್ ಪರೋಟ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ಥರ ಕಾರ್ನ್ ತೊಗೊಂಡು ಸೈಡ್ಸ್ ಎಲ್ಲ ತೆಗಿಬೇಕು ನೋಡಿ. ಈ ಥರ ಬಿಡಿ ಬಿಡಿಯಾಗಿ ತೆಗೆದುಬಿಟ್ಟು ನೋಡಿ, ಈ ಥರ ಆಗಬೇಕು. ಇದನ್ನು ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಕಾರ್ನು ಹಾಗೆ ಪಾಲಕ್ ಸೊಪ್ಪು ಹಾಕಿ ಬೇಯಿಸ್ಬೇಕು ನೋಡಿ. ಈ ಥರ ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಬೇಯಿಸ್ಬಿಟ್ಟು ಆರಿಸಿಡಿ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಒಣಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಪಾಲಕ್ ಸೊಪ್ಪು ಹಾಗೆ ಇದನ್ನು ಕಾರ್ನ ಹಾಕಿ ರುಬ್ಬಿದ ಮಿಶ್ರಣಕ್ಕೆ ಜೀರಿಗೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಮಿದುವಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಈ ಥರ ಎಲ್ಲ ಕಲಸಿಟ್ಕೊಂಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ತಟ್ಟಬಿಟ್ಟು ಬೇಯಿಸ್ಕೊಂಡ್ರೆ ಕಾರ್ನ್ ಪರೋಟ ರೆಡಿ ಆಗುತ್ತೆ ನೋಡಿ. ಈ ಥರ ಆ್ಯಕ್ಚುಲಿ ಆ ವಿಡಿಯೋ ಮಾಡಲಿಲ್ಲ, ಇದು ನೋಡಿ ಡೈರೆಕ್ಟಾಗಿ ಕಾರ್ನ್ ಪರೋಟ ತೋರಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ತೀನಿ. ಕಾರ್ನ್ ಪರೋಟ ಎಲ್ಲ ತಿಂದ್ಬಿಟ್ಟು ನಾವು ಹೊರಟಿವಿ ಲೂಲು ಮಾಲ್ಗೆ. ಲೂಲು ಹೈಪರ್ ಮಾರ್ಟ್, ಲೂಲು ಮಾಲ್ ಎಲ್ಲ ಕರೀತಾರೆ ಅದಕ್ಕೆ. ತುಂಬ ಚೆನ್ನಾಗಿದೆ, ಎಲ್ಲ ಶಾಪ್ಸು ಇದೆ. ಶಾಪ್ಸ್ ನೋಡೋಂಗಿದೆ ನೋಡಿ. ಇವತ್ತು ಮಳೆ ಬರೋಂಗಾಗಿತ್ತು, ಮೋಡ ಆಗಿದೆ ನೋಡಿ. ಇದು ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಫೋಟೋ ಶೂಟ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಜನ ಫೋಟೋ ತೆಗೆಸ್ಕೊಳಕ್ಕೆ ಇಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಫೋಟೋ ಎಲ್ಲ ತೆಕ್ಕೊಂಬಿಟ್ಟು ಆಮೇಲೆ ಒಳಗಡೆ ಹೋದ್ವಿ ನೋಡಿ. ಹೊರಗಡೆ ಇದ್ದಿದ್ದೆಲ್ಲ ಎಂಟ್ರೆನ್ಸು. ಈ ಕಡೆ ಚಿಕ್ಕ ಚಿಕ್ಕ ಶಾಪ್ಗಳಿದೆ ಎಂಟ್ರೆನ್ಸಲ್ಲಿ. ಈಗ ಒಳಗಡೆ ಬಂದ್ವಿ ನೋಡಿ. ನೋಡಿ ಹೇಗಿದೆ ಲೂಲು ಮಾಲ್. ಅತಿ ದೊಡ್ಡ ಮಾಲ್ ಅಂತಾರೆ. ಎಲ್ಲನೂ ಇದೆ ಶಾಪ್ಸು ನೋಡಿ. ಡೋನಟ್ಸ್ ಎಲ್ಲ ಹೆಂಗೆ ಕಾಣಿಸುತ್ತಲ್ಲ, ಏನು ತೊಗೋಬೇಕು ಏನು ಬಿಡಬೇಕು ಅನಿಸುತ್ತೆ. ಅದ್ರ ತಕ್ಕಂಗೆ ಇರಬೇಕು ಕಾಂಚನ ಅಲ್ವಾ. ನೋಡ್ಬೋದು, ನೋಡೋಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ. ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ಖುಷಿಯಾಗಿರೋದೇನ ಇರುವಷ್ಟು ದಿನ ಖುಷಿಯಾಗಿರ್ಬೇಕಷ್ಟೆ ನೋಡಿಕೊಂಡು ನೋಡಿ. ಅಂದರೆ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ ನೋಡಿ. ಇದು ಹೈಪರ್ ಮಾರ್ಕೆಟ್ ಅಂತ ಇದೆ ನೋಡಿ. ಇಂಥ ಎಲ್ಲ ಥರ ಐಟಮ್ಸು ಸಿಗುತ್ತೆ. ದೊಡ್ಡ ಮಾರ್ಕೆಟು. ಮನೆಗೆ ಬೇಕಾಗಿ ಗ್ರಾಸರಿ ಐಟಮ್ಸು ಪ್ರತಿಯೊಂದು ಸಿಗುತ್ತೆ. ವೆಜಿಟೇಬಲ್ಸಿಂದ ಫ್ರೂಟ್ಸ್ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ನೋಡಿ. ಬ್ಯಾಗ್ಸು ನೋಡಿ, ವ್ಯಾನಿಟಿ ಬ್ಯಾಗ್ಸ್ ಯಾವ್ದು ತೊಗೊಂಡು ಯಾವ್ದು ಬಿಡೋಣ. ಅದರ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರ. ಅವತ್ತು ಇಡೀ ದಿನ ಸುತ್ತಾಡೋಕ್ಕೆ ಟೈಮ್ ಸಿಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ 4th ಫ್ಲೋರ್ವರೆಗೂ ಇರುತ್ತೆ. ಒಂದೊಂದು ಫ್ಲೋರಲ್ಲೂ ಇಷ್ಟಿಷ್ಟು ಶಾಪ್ಸ್ ಇದೆ. ಎಲ್ಲ ಶಾಪ್ಸು ನೋಡ್ಕೊತ ಹೋದರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನೋಡಬೇಕು, ಬಂದು ನೋಡಿ, ಎಲ್ಲ ಚೆನ್ನಾಗಿದೆ. ನಿಮಗೇನಾದರೂ ಇಷ್ಟ ಆದರೆ ತಿನ್ನೋಕ್ಕೆ ಮಾಡೋಕ್ಕೆ. ಇಲ್ಲಿ ನೋಡಿ ಹಾಡು ಹಾಕಿದ್ರು, ಸಿಂಗಿಂಗ್ ಕಾಂಪಿಟೇಷನ್ ಇತ್ತು ಅವತ್ತು. ತುಂಬ ಜನ ಹಾಡು ಹೇಳ್ತಾಯಿದ್ರು. ರ್ಯಾಪ್ ಸಾಂಗ್ಸು, ಕನ್ನಡ ಸಾಂಗ್ಸು ಎಲ್ಲ ಇತ್ತು ನೋಡಿ. ಇವ್ರ ಅಂಕಲು ಚೆನ್ನಾಗಿ ಹೇಳಿದ್ರು, ಕನ್ನಡ ಸಾಂಗ್ ತುಂಬ ಚೆನ್ನಾಗಿ ಹೇಳಿದ್ರು. ಕೇಳ್ಕೊಂತ ಅಲ್ಲೇ ನಿಂತ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ. ಅಂದರೆ ವೀಕ್ಲಿ ಇರುತ್ತೆ 6 ಅದು ಶೋಸ್ ಚಿಕ್ಕದಾಗಿ ಮಾಡ್ತಿರ್ತಾರೆ ಆಲ್ಮೋಸ್ಟು. ಅಲ್ಲಿಂದ ನಾವು ಬಂದಿದ್ದು ತಿನ್ನೋಕ್ಕೆ. ಇನ್ನೇನು ಅದರದ್ದೇ ಒಂದು ಫುಲ್ಲು ಇದೆ ನೋಡಿ. ನೋಡಿ ಇಷ್ಟೇ, ಎಲ್ಲ ಥರನೂ ಸಿಗುತ್ತೆ. ಇಂಥದ್ದು ಸಿಗೋಲ್ಲ ಅನ್ನೋಲ್ಲ ತಿನ್ನೋಕ್ಕೆ. ಎಲ್ಲ ಥರ ರಾಜಸ್ಥಾನ, ಪಂಜಾಬು, ಪ್ರತಿಯೊಂದು ವೆರೈಟಿ ಎಲ್ಲ ಥರನೂ ಊಟಗಳು. ಹೋಟೆಲ್ಸು ಇದೆ ಅದರಲ್ಲೇ. ಬರ್ಗರ್ ಕಿಂಗ್ ಇದೆ, ಡೊನಾಲ್ಡ್ ಇದೆ, ಮ್ಯಾಕ್ಡೊನಾಲ್ಡ್ಸು ನೋಡಿ. ನಾವೇನೂ ಇಲ್ಲ, ಇಷ್ಟೇ ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ, ಬರ್ಗರ್ ತೊಗೊಂಡ್ವಿ ಲೈಟಾಗಿ. ಯಾಕಂದರೆ ಊಟ ಮಾಡಬೇಕಾಗಿತ್ತಲ್ಲ, ಸಿಂಪಲ್ಲಾಗಿ ತೊಗೊಂಡ್ವಿ.